ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಟ್ರಾವೆಲ್ ಮಾಡ್ತಾ ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಹಾಗೆ ಸಡನ್ ಪ್ಲ್ಯಾನ್ ಆಯಿತು. ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. 12 ಆಗಿದೆ ಟೈಮ್ ಬಂದು. ಹಾಗೆ ಹೊರಡ್ಬೇಕಾದ್ರೇ ಫುಲ್ ಮಳೆ ಬರೋ ಥರ ಮೋಡ ಇತ್ತು. ಸೊ ಹಾಗಾಗಿ ಹೊರಡೋಣ ಬೇಗನೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೀವೇನಾದ್ರೂ ಬೆಂಗಳೂರಿಂದ ಮಹದೇಶ್ವರ ಬೆಟ್ಟಕ್ಕೆ ಬರಬೇಕಂತ ಅಂದರೆ ಒಂದು 200+ ಕಿಲೋಮೀಟರ್ಸ್ ಆಗುತ್ತೆ. ಸೊ ಬರ್ಬೋದು. ಸೊ ನೋಡಿ ಆಲ್ರೆಡಿ ಮಳೆ ಬರ್ತಾ ಇದೆ. ಸೊ ಸ್ಟಾರ್ಟ್ ಆಯಿತು, ಜೋರಾಗಿ ಸ್ಟಾರ್ಟ್ ಆಗಿಬಿಡ್ತು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜೋರಾಗುತ್ತೆ ಅಂತೇಳಿ. ಆಲ್ಮೋಸ್ಟ್ ಕೊಳ್ಳೇಗಾಲ ಹತ್ತತ್ರ ಬಂದಿದ್ದೀವಿ ಇವಾಗ. ನಾವು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋವರೆಗೂ ಕೂಡ ಫುಲ್ ಕಂಟಿನ್ಯೂಸ್ ಮಳೆ ಇತ್ತು. ಸೊ ನಾನ್ ಸ್ಟಾಪ್ ಆಗಿ ಅಲ್ಲೂ ಕೂಡ ಮಳೆ ಸುರಿತಾನೆ ಇತ್ತು. ಹಾಗೆ ನೇಚರ್ ಮಧ್ಯೆ ಈ ಥರ ಮಳೆ ಸುರಿಯುವಾಗ ಟ್ರಾವೆಲ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಒಂದು ಸ್ವಲ್ಪ ರಿಸ್ಕು ಕೂಡ ಆಯಿತು, ಯಾಕೆಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾಯಿತ್ತು ರೋಡೆಲ್ಲ. ಸೊ ಸ್ವಲ್ಪ ಸ್ಲೋ ಆಗಿ ಹೋಗಬೇಕಾಯಿತು. ಹಿತಾರ್ಥ್ ಕೂಡ ನಮ್ಮ ಜೊತೆ ಚೆನ್ನಾಗಿ ಟ್ರಾವೆಲ್ ಮಾಡ್ದೆ ಅಂತಲೇ ಹೇಳ್ಬೋದು. Here we go again. Trying hard but you wanna be my friend. Ain't no place to hide, ain't no one to run to. Here we go again. Call my bluff, I'ma be here till the end. I'm the one you ride to. If you don't wanna change, ain't no place to hide, ain't no one to run to. If you don't want. ನಾನು ಯಾವಾಗಲೂ ಕೂಡ ಬೆಟ್ಟಕ್ಕೆ ಹೋದಾಗ ಈ ಥರ ಫಾಗ್ ಎಲ್ಲ ಬರ್ತಾ ಇರೋದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇವಾಗ ಎಂಟರ್ ಆದ್ವಿ ಟೆಂಪಲ್ ಹತ್ರ. ಮಹದೇಶ್ವರ ಬೆಟ್ಟಕ್ಕೆ ಯಾರೆಲ್ಲ ಬರ್ತಾರೋ ಸೊ ಅವರೆಲ್ಲ ಇಲ್ಲಿ ಇಳಿದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ 7 ಸುತ್ತಿರುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ನಾನು ಒಂದು 7-8 ಸಲ ಹೋಗಿದ್ದೀನಿ. ಒಂದು ಸಲ ಪಾದಯಾತ್ರೆ ಬಂದಿದ್ದೀನಿ. ಕನಕಪುರ, ಬೆಂಗಳೂರು ಕನಕಪುರ ಇದೆಯಲ್ಲ, ಸೊ ಅಲ್ಲಿಂದ ಮಹದೇಶ್ವರ ಬೆಟ್ಟವರೆಗೂ ಕೂಡ ನೋಡ್ಕೊಂಡು ಬಂದಿರೋದು. ಸೊ ಒಂದೇ ಸಲ ಹೋಗಿರೋದು, ಮತ್ತೆ ಇನ್ನೊಂದು ಸಲ ಹೋಗಬೇಕು ಅನ್ನೋದಿದೆ. ಸೊ ಹೋಗ್ತಾ ಇರ್ತೀನಿ ಅವಾಗಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗಿರುತ್ತೆ ಪಾದಯಾತ್ರೆ ಎಲ್ಲ ಅಂತ ಹೇಳಿ. ಸೊ ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಬೇಕಾದ್ರೆ ಫುಲ್ಲು ಗ್ರೀನರಿ ನೋಡೋಕ್ಕೇ ತುಂಬ ಖುಷಿ ಆಗುತ್ತೆ. ಸೊ ಈ ಥರ ಎಲ್ಲ ನೇಚರ್ ಮಧ್ಯೆ ಟೆಂಪಲ್ ಇದೆಯಲ್ಲ, ಸೊ ನೋಡೋಕ್ಕೆ ಖುಷಿ ಆಗುತ್ತೆ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೌದು. ಸೊ ಅವರು ಬಂದು ಜಾಯ್ನ್ ಆದರು. ಇವಾಗ ಅವು ಕನಕಪುರ ಬಿಟ್ವಲ್ಲ, ಸೊ ಅಲ್ಲಿಂದನೂ ಕೂಡ ನಮಗೆ ಮಳೆ ಸ್ಟಾರ್ಟ್ ಆಯಿತು. ಬಟ್ ಇವಾಗ ಒಂದು ಅರ್ಧ ಕಿಲೋಮೀಟರ್ದಿಂದ ಮಳೆ ಕಡಿಮೆ ಆಗಿದೆ. Hold me close till I get up. Time is barely on our side. I don't wanna. ಮತ್ತು ಮಹದೇಶ್ವರನ ಪ್ರತಿಮೆನ 108 ಅಡಿಯ ಎತ್ತರದ ಪ್ರತಿಮೆನ ಮಾಡಿದ್ದಾರೆ. ಸೊ ಅದು ಫುಲ್ ಎಷ್ಟೇ ಸುತ್ತ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೂ ಕೂಡ ಅದು ಕಾಣಿಸುತ್ತೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹತ್ರದಲ್ಲಿ. ಸೊ ಹೋಗೋಕ್ಕೆ ಅಲ್ಲಿ ಎಂಟ್ರಿ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಸೊ ತುಂಬಾ ಮಳೆ ಇರೋದ್ರಿಂದ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಅಲ್ಲಿಗೇನಾದರೂ ಹೋದರೆ ನಿಮಗೆ ಡೆಫಿನೆಟ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ದೂರದಿಂದ ಈ ಥರ ಕಾಣಿಸುತ್ತೆ. ಸೊ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಸೊ ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ಬಟ್ ನಾವು ಯಾವಾಗ ಬಂದ್ವಿ ಟೆಂಪಲ್ ಹತ್ರ ಆವಾಗಿಂದನೇ ಮಳೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಇಲ್ಲಿ ದಾಸೋಹ ಕೂಡ ಇದೆ, ಊಟಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ನೈಟು ಮತ್ತು ಮಾರ್ನಿಂಗ್ ಎಲ್ಲ ಕೊಡ್ತಾರೆ. ಸೊ ಫ್ರೀಯಾಗಿ ಎಲ್ಲರೂ ಕೂಡ ಹೋಗಿ ಊಟ ಮಾಡ್ಕೊಂಬರ್ಬೋದು. ನೋಡಿ ಈ ಥರ ಹೋಗ್ಬೇಕಾದ್ರೇ ಎಂಟ್ರೆನ್ಸಲ್ಲಿ ಕಾಣಿಸುತ್ತೆ. ಸೊ ತುಂಬ ಖುಷಿ ಆಯಿತು, ಹೋಗ್ಬೇಕಂತ ಆಸೆ ಇತ್ತು. ಬಟ್ ಮಳೆ ಸ್ಟಾರ್ಟ್ ಆಯಿತು. ಇದೇ ನೋಡಿ ಮಹದೇಶ್ವರದ ಚಿನ್ನದ ತೇರು. ಒಂದು ವೀಕಲ್ಲಿ ಒಂದ್ಸಲಿ ತೆಗಿತಾರೆ, ಮಂಡೇ ಮಾತ್ರ. ಸೊ ಟಿಕೆಟು 3000 ಇರುತ್ತೆ. ಸೊ ನಾವು ಬಂದಾಗ ತುಂಬಾ ಮಳೆ ಇತ್ತು. ಸೊ ಹಾಗಾಗಿ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ. ಮುಗಿಸ್ಕೊಂಡು ಇವಾಗ ಬಂದ್ವಿ. ನಮ್ಮ ಪಾಪು ನೋಡಿ ಈ ಥರ ರೆಡಿ ಆಗಿದ್ದಾನೆ. ತುಂಬಾ ಚೆನ್ನಾಗಿರುತ್ತೆ ತೇರು ಹರಿಸೋದು. ಸೊ ಅದನ್ನು ಹರಿಸ್ಕೊಂಡಿದ್ರೆ ಮಾಡ್ಬೋದು. ಇಲ್ಲಾಂದರೆ ಫಸ್ಟ್ ಟೈಮ್ ಬಂದಿದ್ರು ಕೂಡ ನಿಮಗೆ ಇಷ್ಟ ಇದ್ದಿದ್ರೆ ರಥನ ಹರಿಸ್ಬೋದು. ಸೊ ಆ ಥರ 3000 ಟಿಕೆಟ್ ತೊಗೊಂಡು ಹಾಗೆ ಇವಾಗ ದರ್ಶನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದು ಫಸ್ಟು ತೇರಿರುತ್ತಲ್ಲ, ಸೊ ಅದಾದಮೇಲೆ ದರ್ಶನಕ್ಕೆ ಬಿಡ್ತಾರೆ. ಸೊ ಇವಾಗ ಟೆಂಪಲಲ್ಲಿ ಒಳಗಡೆ ಬಂದಿದ್ದೀವಿ. ಗೊತ್ತಲ್ಲ ನಿಮಗೂ ಕೂಡ ಯಾವುದೇ ಟೆಂಪಲಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕೆ ಬಿಡಲ್ಲ. ಸೊ ಹಾಗಾಗಿ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಟೆಂಪಲಲ್ಲಿ ಸೊ ತೊಗೊಂಡಂಥ ವಿಡಿಯೋ ನೋಡಿ. ಎಷ್ಟು ಮಳೆ ಊದಿತ್ತಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಯಾಕೋ ಗೊತ್ತಿಲ್ಲ, ನಮ್ಮ ಪಾಪು ತಿರುಪತಿಗೆ ಹೋಗಿದ್ವಿ. ಸೊ ಅವಾಗಲೂ ಕೂಡ ತುಂಬಾ ಮಳೆ ಇತ್ತು. ಮಹದೇಶ್ವರಕ್ಕೆ ಬಂದ್ವಿ. ಸೊ ಅದು ಕೂಡ ಕಂಟಿನ್ಯೂಸ್ ಮಳೆ, ತುಂಬಾ ಮಳೆ ಇತ್ತು.
ಸೊ ಹಾಗೆ ದರ್ಶನ ಮಾತ್ರ ಚೆನ್ನಾಗಾಯಿತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ಇವಾಗ ಊಟಕ್ಕೆ ಹೋಗೋದು. ಸೊ ಊಟ ಕೂಡ ವ್ಯವಸ್ಥೆ ಅವರೇ ಮಾಡಿರ್ತಾರೆ, ಇಲ್ಲಾಂದರೆ ಹೋಟೆಲೆಲ್ಲ ಕೂಡ ಅವೈಲೇಬಲ್ ಇದೆ, ಅಲ್ಲೂ ಕೂಡ ಊಟ ಮಾಡ್ಕೊಬೋದು. ನಿಮಗೆ ಕಂಪ್ಲೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡೆ ಮಹದೇಶ್ವರಂದು, ಬಟ್ ಮಳೆ ಜೋರಿರೋದ್ರಿಂದ ಬೇಗ ಕೂಡ ಕತ್ಲೆ ಆಯಿತು. ಹಾಗೆ ಬೇಗ ಫಾಸ್ಟಾಗಿ ಅದು ತೇರೇನು ನಡೆಯುತ್ತೆ ಅದು ರೆಕಾರ್ಡ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ, ಅಷ್ಟು ಮಳೆ ಇತ್ತು. ಸೊ ಹಾಗಾಗಿ ನಾನು ಅದು ಕಂಪ್ಲೀಟ್ ತೋರಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಕೂಡ ಬಂದಾಗ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಊಟಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಊಟ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ತಿರುಪತಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಮಹದೇಶ್ವರ ಆಗಿರ್ಬೋದು, ಕುಕ್ಕೆ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ಯಾಕೆಂದರೆ ಬಂದ ತಕ್ಷಣ ಆಲ್ರೆಡಿ ಚಿನ್ನದ ತೇರುದು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾವು ಬಂದಿದ್ದು ಕೂಡ ಲೇಟ್ ಅಲ್ಲ, ಇಮಿಡಿಯೇಟು ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಸೊ ಹಾಗೆ ನಮ್ಮ ಪಾಪುಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಟ್ಬಿಟ್ಟು ಇವಾಗ ಸ್ವಲ್ಪ ಇನ್ನೊಂದ್ಸಲಿ ದರ್ಶನ ಕೂಡ ಮಾಡ್ಬೋದು. 10:30ಗೆ ಕ್ಲೋಸ್ ಇರುತ್ತೆ. ಹಾಗೆ ಬಂದ ತಕ್ಷಣ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಗೋಪುರ ಎಲ್ಲ ಕೂಡ, ಬಟ್ ತುಂಬಾ ಕ್ರೌಡ್ ಇದ್ರಲ್ಲ, ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ತುಂಬಾ ಮಳೆ ಇತ್ತು. ಸೊ ಈ ಥರ ಇದೆ ಎಂಟ್ರೆನ್ಸು. ಮತ್ತು ಮಹದೇಶ್ವರದ್ದು ಚಿನ್ನದ ತೇರು ಇರುತ್ತಲ್ಲ, ಸೊ ಇದು ಟೆಂಪಲ್ ಸುತ್ತ ಒಂದು ರೌಂಡ್ ಬರುತ್ತೆ. ನಾವು ಹೇಗೆ ಪ್ರದಕ್ಷಿಣೆ ಆಗ್ತೀವಿ, ಸೊ ಆ ರೀತಿ ಒಂದೇ ರೌಂಡ್ ಬರೋದು. ಒಂದೊಂದು ಕಡೆ 5-5 ನಿಮಿಷ ನಿಲ್ಲಿಸ್ಕೊಂಡು ಬರ್ತಾರೆ, ಬಟ್ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಇರ್ತಾರೆ ಅಂತಲೇ ಹೇಳ್ಬೋದು ಅವತ್ತಿನ ದಿನ. ಸೊ ಆ ಟೈಮಲ್ಲಂತೂ ಯಾವ ವಿಡಿಯೋ ಆಗಲಿ ಫೋಟೋ ಆಗಲಿ ತುಂಬಾ ಇದಿರುತ್ತೆ. ಸೊ ಹಾಗಾಗಿ ತೊಗೊಳಕ್ಕೆ ರಿಸ್ಕ್ ಆಗುತ್ತೆ. ಸೊ ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಇನ್ನೊಂದ್ಸಲಿ ನೋಡಿಕೊಂಡು ನಿಧಾನಕ್ಕೆ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಒನ್ ಡೇ ನಾವು ಇಲ್ಲಿ ಸ್ಟೇ ಮಾಡಿದ್ವಿ. ಮಾರ್ನಿಂಗ್ 5 o'clockಗೆ ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ವಿ. ಸೊ ನೋಡಿ ಕಾರ್ಗೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಹಾವು ಥರ ಮತ್ತು ಓಂ ಆ ಥರ ಎಲ್ಲ ತ್ರಿಶೂಲ ಅದನ್ನೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಯಾವಾಗಲೂ ಕೂಡ. ಸೊ ನನಗಂತೂ ತುಂಬ ಖುಷಿಯಾಗುತ್ತೆ ಕಾರ್ ನೋಡೋಕ್ಕೆ, ವೆಹಿಕಲ್ಸ್ ನೋಡೋಕ್ಕೆ ಎಲ್ಲ. ಮಾರ್ನಿಂಗ್ 5 o'clockಯಿಂದನೇ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಬ್ಯೂಟಿಫುಲ್ ಆಗಿ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು. ಇಮಿಡಿಯೇಟ್ ಪ್ಲ್ಯಾನ್ ಮಾಡಿ ಹೋಗೋದ್ರಿಂದ ಖುಷಿಯಾಗುತ್ತೆ. ಸೊ ಎಷ್ಟೊಂದು ಪ್ಲ್ಯಾನ್ ಮಾಡ್ತೀವಿ, ಬಟ್ ಎಷ್ಟೊಂದು ಕ್ಯಾನ್ಸಲ್ ಆಗಿಬಿಡುತ್ತೆ. ಬಟ್ ಇಮಿಡಿಯೇಟ್ ಹೋದಾಗ ತುಂಬಾ ಖುಷಿಯಾಗುತ್ತೆ. ಇದೇ ರೀತಿ ಬ್ಯೂಟಿಫುಲ್ ನೇಚರ್ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಮಹದೇಶ್ವರ ಹಿಲ್ಸ್ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.